ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಪ್ಪ, ಇದೊಂದು ಗಿಡ ತೋರಿಸ್ತಾ ಇದ್ದೀನಿ ಅಂದ್ಕೋಬೇಡಿ. ಶ್ರಾವಣ ಮಾಸ ಬಂತು ಅಂದರೆ ಪೂಜೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಈ ಶ್ರಾವಣ ಮಾಸದ 2ನೇ ವಾರದಂದು ಶನಿ ಮಹಾತ್ಮನ ದೇವರ ಒಂದು ಕಥೆಯನ್ನು ಓದಿಸ್ತೀವಿ ಮನೆಯಲ್ಲಿ. ಅದಕ್ಕಾಗಿ ಯಾವ್ಯಾವ ಪತ್ರೆಗಳು ಬೇಕಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಕೊನೆ ತನಕ. ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನಮ್ಮ ಸೈಡಲ್ಲೆಲ್ಲ ಈ ಥರ ಆಚರಣೆ ಮಾಡ್ತೀವಿ. ಶನಿ ಮಹಾತ್ಮನ ಒಂದು ಅಂದರೆ ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಶನಿ ಮಹಾತ್ಮನ ಒಂದು ಕತೆ ಓದಿಸ್ತೀವಿ ಮನೆಯಲ್ಲಿ. ಅದಕ್ಕಾಗಿಯೇ ಯಾವ್ಯಾವ ಪತ್ರೆಗಳು ಬೇಕಾಗುತ್ತೆ, ಯಾವ್ಯಾವ ಥರದ ಒಂದು ನವಧಾನ್ಯಗಳು ಬೇಕಾಗುತ್ತೆ ಅನ್ನೋದು ಈ ವಿಡಿಯೋದಲ್ಲೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ನೋಡಿ, ಎಳ್ಳು, ಉದ್ದಿನಬೇಳೆ, ಗೋಧಿ, ಇದು ಅವರೆಬೇಳೆ, ಹುರುಳಿಕಾಳು ಮತ್ತು ಕಡಲೆಕಾಳು, ಅಕ್ಕಿ, ತೊಗರಿಬೇಳೆ, ಹೆಸರುಬೇಳೆ ಮತ್ತು ಪತ್ರೆಗಳು ಯಾವ್ಯಾವ ಬೇಕಂತ ಹೇಳ್ತೀನಿ ನೋಡಿ. ಇದಕ್ಕೆ ಮುದುಕದ ಪತ್ರೆ ಅಂದರೆ ಮುದುಕದೆಲೆ ಅಂತ ಕರೀತಾರೆ. ಇದನ್ನು ನೋಡಿ, ಮುದುಕದೆಲೆ. ಇದು ಚಂದ್ರೆ ಪತ್ರೆ. ಇದು ನೋಡಿ, ಈ ಥರ ಇತ್ತು ಚಂದ್ರೆ ಪತ್ರೆ. ದರ್ಬೆ, ಅರಳಿ ಪತ್ರೆ, ಇದು ಹತ್ತಿ ಪತ್ರೆ, ಇದು ಉತ್ರಾಣಿ ಪತ್ರೆ ನೋಡಿ. ಇದು ಜಂಬಿ ಪತ್ರೆ, ಇದು ಬಿಲ್ಪತ್ರೆ, ಇದು ತುಳಸಿ, ಶ್ರೀ ತುಳಸಿ. ಈ ಥರದ ಒಂದು ಪತ್ರೆಗಳೆಲ್ಲ ತಂದುಬಿಟ್ಟು ಶನಿದೇವರ ಒಂದು ಫೋಟೋವನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಪತ್ರೆಗಳು ತಂದಿರತಕ್ಕಂಥ ಪತ್ರೆಗಳನ್ನು ಮತ್ತು ನವಧಾನ್ಯಗಳನ್ನು, 9 ಥರದ ನವಧಾನ್ಯಗಳನ್ನು ಮತ್ತು 9 ಥರದ ಪತ್ರೆಗಳನ್ನು ಅವಕ್ಕೆಲ್ಲ ಫೋಟೋದ ಮುಂದೆ ಇಟ್ಬಿಟ್ಟು, ಅಂದರೆ ಯಾವ್ಯಾವ ನವಧಾನ್ಯಕ್ಕೆ ಯಾವ್ಯಾವ ಪತ್ರೆ ಇಡಬೇಕು ಅನ್ನೋದು ಒಂದೊಂದು ನಿಯಮ ಇರುತ್ತೆ. ಆ ನಿಯಮ ಅನುಸಾರವಾಗಿಯೇ ಈ ಒಂದು ಶನಿ ಮಹಾತ್ಮನ ಒಂದು ಕಥೆಯನ್ನು ಪ್ರತಿ ವರ್ಷವೂ ಶ್ರಾವಣ ಮಾಸ ಬಂದಾಗ ಓದಿಸ್ತಾರೆ ನಮ್ಮ ಸೈಡಲ್ಲೆಲ್ಲ. ನಿಮ್ಮ ಸೈಡಲ್ಲೆಲ್ಲ ಯಾವ ರೀತಿ ಮಾಡ್ತೀರ ಅನ್ನೋದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅಕಸ್ಮಾತ್ವಾಗಿ ನೀವೇನಾದರೂ ಕತೆ ಓದ್ಸೋಕ್ಕೆ ಮನೆಯಲ್ಲಿ ಆಗದಿದ್ದರೆ ಶನಿದೇವರ ಒಂದು ಟೆಂಪಲ್ಗೆ ಹೋಗಿ, ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನವಗ್ರಹ ಪೂಜೆ ಆದರೂ ಮಾಡಿಸಿ, ಇಲ್ಲಾಂದರೆ ನಿಮಗೆ ಆ ದೇವಸ್ಥಾನಕ್ಕೆ ಆದರೂ ಹೋಗಿ ಬಂದರೆ ಸಾಕು, ಪೂಜೆ ಮಾಡಿಸ್ಕೊಬಂದ್ರೆ ಸಾಕು. ನಮ್ಮ ಸೈಡಲ್ಲೆಲ್ಲ ಈ ಥರ ಮಾಡ್ತೀವಿ. ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಕ್ರಮನು ಎಂದರೆ ಪರಾಕ್ರಮವನು ನವಗ್ರಾಹಕಗಳು ನಾ ಕಾಣೆ ದೇವ ಕೇಳೆ ಎನ್ನುತ್ತವ ಭಾವಿಸುತ್ತ ತಿಳಿಸಿ ರೂಪತಿ ಹಾಯವ ಕರುಣೆಯಲ್ಲಿ ಒಡೆಯೋತ್ತ ಬರದಿರಾದೇನೆಂದು ಹೊರೆದ ಎನ್ನುವ ಮಾತನ್ನು ಕೇಳಿ ಮನದಿಯಾರು ಸವತಾಳಿ ಘನವಾದ ತುರುಗವನು ಕಾಣಲಿ ಒಡೆಯರು ಹೊರಡಪೇಟೆ ಧರಣಿಯನ್ನು ಬಿಟ್ಟೇಳಿ ಬರದಿ ಗಗನದೊಳಗಾಗ ತುರುಳ
ಜನಕಿ ಅರಸ ನೋಡಿದಳಿರ ನೆರೆದೋದ್ಯಗೊಂಡಾಗ ಹರಹರವಿದು ಎನ್ನುತ್ತ ಇರಲು ಅಡವಿಯಲಿ ಈತಪುರ ಜನರೆಲ್ಲ ಸುತ್ತಮುತ್ತ ನೋಡಿ ಯತ್ತವಾದನ ರೂಪನೆ ನೂತ ಚಿಂತಿಸಲು ಗಜ ಭಜಿಸಿದರು ಮನದಿ ರಜಕಾದ್ರ ನಿಲಯನನ್ನು ಭಜಿಸಿಸಲ ಎನ್ನುತ್ತಾ